ನಮಸ್ತೆ ಸ್ನೇಹಿತರೆ. ಈ ಯೂನಿವರ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇವತ್ತಿನ ಈ ವಿಡಿಯೋ ಒಂದು ಸಣ್ಣ ಪ್ರಯತ್ನ. ಭೂಮಿ ಗ್ರಹ ಈ ವಿಶಾಲವಾದ ಯೂನಿವರ್ಸ್ನ ಒಂದು ಪುಟ್ಟ ಗ್ರಹ. ಇಲ್ಲಿ ನಾವು ಸಂಬಂಧ, ದುಡ್ಡು, ಸಾವು, ನೋವು ಅಂತ ಡೈಲಿ ಇದೇ ಗೋಜಿನಲ್ಲಿ ಇರ್ತೀವಿ. ಆದರೆ ಈ ಭೂಮಿ ದಾಟಿ ಏನಿದೆ, ಹೇಗಿದೆ ನಮ್ಮ ಊಹೆಗೂ ಮೀರಿದ ಯೂನಿವರ್ಸ್, ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ಗೊತ್ತಿರಬೇಕು. ಅದೇನು ಅಂದರೆ ಲೈಟ್ ಇಯರ್ಸ್. ಇದು ಒಂದು ಸಮಯವಲ್ಲ, ಇದೊಂದು ಡಿಸ್ಟೆನ್ಸ್ ಅಳೆಯುವ ಮಾಪಕವಾಗಿದೆ. ಅಂದರೆ ಒಂದು ಲೈಟ್ ಇಯರ್ ಅಂತಂದರೆ ಒಂದು ಬೆಳಕಿನ ಕಣ ಸೂರ್ಯನಿಂದ ಒಂದು ವರ್ಷ ಟ್ರಾವೆಲ್ ಮಾಡುವ ದೂರ. ಅದು ಕೂಡ ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. ವಿವರವಾಗಿ ಹೇಳಬೇಕಂದ್ರೆ ಒಂದು ಲೈಟ್ ಇಯರ್ ಈಕ್ವಲ್ ಟು ಬೆಳಕಿನ ವೇಗ ಇಂಟು ಒಂದು ವರ್ಷ. ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇಂಟು ಟೈಮ್. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 3 × 10⁸ ಇಂಟು 365 ದಿನಗಳು ಇಂಟು 24 ಗಂಟೆ ಇಂಟು 60 ನಿಮಿಷ ಇಂಟು 60 ಸೆಕೆಂಡ್. ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಡಿಸ್ಟೆನ್ಸ್ ಸಿಗೋದು 9.5 ಟ್ರಿಲಿಯನ್ ಕಿಲೋಮೀಟರ್. ಅಂದರೆ ಸೂರ್ಯನ ಬೆಳಕು ಒಂದು ವರ್ಷಕ್ಕೆ 9.5 ಟ್ರಿಲಿಯನ್ ಕಿಲೋಮೀಟರ್ನಷ್ಟು ಟ್ರಾವೆಲ್ ಮಾಡುತ್ತೆ. ನಮ್ಮ ಸೌರವ್ಯೂಹದ ಕೇಂದ್ರ ಬಿಂದು ಯಾರು ಅಂದರೆ ಅದು ಸೂರ್ಯ. ನಮ್ಮ ಸೋಲಾರ್ ಸಿಸ್ಟಮ್ನ 99.86% ಸೂರ್ಯ ಆವರಿಸಿದಾನ. ಸೂರ್ಯ ಭೂಮಿಯಿಂದ 150 ಮಿಲಿಯನ್ ಕಿಲೋಮೀಟರ್ ದೂರ ಇದ್ದಾನೆ. ಹಾಗಾಗಿ ಸೂರ್ಯನ ಬೆಳಕು ಭೂಮಿಗೆ ತಲುಪಬೇಕು ಅಂತಂದ್ರೂ ಕೂಡ 8 ನಿಮಿಷ 20 ಸೆಕೆಂಡ್ಗಳು ಬೇಕು. ಇದರ ಅರ್ಥ ಏನಂದರೆ, ಒಂದು ವೇಳೆ ಸೂರ್ಯ ತನ್ನ ಜಾಗದಿಂದ ಮಾಯವಾದರೂ ಕೂಡ ನಮ್ಮ ಭೂಮಿಗೆ ಗೊತ್ತಾಗಬೇಕು ಅಂತಂದರೆ 8 ನಿಮಿಷ 20 ಸೆಕೆಂಡ್ಗಳು ಬೇಕು. ಹಾಗಾದರೆ ಈ ಸೂರ್ಯನ ಬೆಳಕು ಬೇರೆ ಬೇರೆ ಗ್ರಹಗಳಿಗೆ ಹೋಗಲು ಎಷ್ಟು ಸಮಯ ಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಬುಧ ಅಂದರೆ ಮರ್ಕ್ಯೂರಿ, ಇದು ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ. ಈ ಗ್ರಹಕ್ಕೆ ಸೂರ್ಯನ ಬೆಳಕು ತಲುಪಬೇಕಂದ್ರೆ 3 ನಿಮಿಷ 20 ಸೆಕೆಂಡ್ಗಳು ಬೇಕು. ಶುಕ್ರ ವೀನಸ್ ಗ್ರಹ, ಇದಕ್ಕೆ ಸೂರ್ಯನ ಬೆಳಕು ತಲುಪೋಕೆ 6 ನಿಮಿಷ ಬೇಕು. ಭೂಮಿಗೆ 8 ನಿಮಿಷ 20 ಸೆಕೆಂಡ್. ಮಂಗಳ ಅಂದರೆ ಮಾರ್ಸ್ ಗ್ರಹಕ್ಕೆ ತಲುಪಲು 12 ನಿಮಿಷ 6 ಸೆಕೆಂಡ್ಗಳು ಬೇಕು. ಗುರು ಅಂದರೆ ಜುಪಿಟರ್, ಈ ಗ್ರಹಕ್ಕೆ ಸೂರ್ಯನ ಬೆಳಕು ತಲುಪೋಕೆ 43 ನಿಮಿಷ 2 ಸೆಕೆಂಡ್ಗಳು ಬೇಕಾಗುತ್ತೆ. ಶನಿ ಗ್ರಹ ಅಂದರೆ ಸ್ಯಾಟರ್ನ್, ಈ ಗ್ರಹಕ್ಕೆ ಸೂರ್ಯನ ಬೆಳಕು ತಲುಪೋಕೆ 79 ನಿಮಿಷ 3 ಸೆಕೆಂಡ್ಗಳು ಬೇಕಾಗುತ್ತೆ. ಹಾಗೆ ಯುರೇನಸ್ನ ತಲುಪಲು 2 ಗಂಟೆ 39 ನಿಮಿಷಗಳು ಬೇಕು. ಹಾಗೆ ನೆಪ್ಚೂನನ್ನು ತಲುಪಲು 4 ಗಂಟೆ 1 ನಿಮಿಷಗಳು ಬೇಕಾಗುತ್ತೆ. ಈಗ ನಮ್ಮ ಸೋಲಾರ್ ಸಿಸ್ಟಮ್ನ ದಾಟಿ ನಮ್ಮ ಅತ್ಯಂತ ಹತ್ತಿರವಿರೋ ಕೆಲವು ನಕ್ಷತ್ರಗಳಿಗೆ ಸೂರ್ಯನ ಬೆಳಕು ತಲುಪೋಕೆ ಎಷ್ಟು ಸಮಯ ಬೇಕು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಸೋಲಾರ್ ಸಿಸ್ಟಮ್ಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ ಯಾವುದು ಅಂದರೆ ಅದು ಪ್ರಾಕ್ಸಿಮಾ ಸೆಂಚುರಿ. ಇದು ಭೂಮಿಯಿಂದ 4.2 ಲೈಟ್ ಇಯರ್ಸ್ನಷ್ಟು ದೂರ ಇದೆ. ಸೊ ಸದ್ಯದ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ನಕ್ಷತ್ರವನ್ನು ತಲುಪಬೇಕು ಅಂತಂದರೆ ಎಷ್ಟು ಸಮಯ ಬೇಕಾಗುತ್ತೆ ನೋಡೋಣ ಬನ್ನಿ. ಸದ್ಯ ಮನುಷ್ಯ ನಿರ್ಮಿಸಿದ ಫಾಸ್ಟೆಸ್ಟ್ ಆಬ್ಜೆಕ್ಟ್ ಅಂದರೆ ಅದು ಪಾರ್ಕರ್ ಸೋಲಾರ್ ಪ್ರೋಬ್ ಅಂತ. ಇದು ಪ್ರತಿ ಗಂಟೆಗೆ 5,86,000 ಕಿಲೋಮೀಟರ್ನಷ್ಟು ಚಲಿಸುತ್ತೆ. ಸೊ ಈ ಸ್ಪೀಡ್ನಲ್ಲಿಯೂ ಕೂಡ ನಾವು ಪ್ರಾಕ್ಸಿಮಾ ಸೆಂಚುರಿಯನ್ನು ತಲುಪೋಕೆ 7,700 ವರ್ಷಗಳು ಬೇಕಾಗುತ್ತೆ. ಹಾಗೆ ಆಲ್ಫಾ ಸೆಂಚುರಿ ಅನ್ನೋ ನಕ್ಷತ್ರವನ್ನು ತಲುಪೋಕೆ 7,800 ವರ್ಷಗಳು ಬೇಕು. ಇನ್ನು ರಾತ್ರಿಯ ವೇಳೆ ಕಾಣಿಸುವ ಬ್ರೈಟೆಸ್ಟ್ ಸ್ಟಾರ್ ಅಂತಂದರೆ ಅದು ಸಿರಿಯಸ್. ಈ ನಕ್ಷತ್ರವನ್ನು ಸೂರ್ಯನ ಬೆಳಕು ತಲುಪಬೇಕು ಅಂತಂದರೂ ಕೂಡ 8.6 ಇಯರ್ಸ್ಗಳು ಬೇಕಾಗುತ್ತೆ. ಇನ್ನು ನಕ್ಷತ್ರ ಪುಂಜಗಳಲ್ಲಿ ಒಂದು ದೊಡ್ಡ ನಕ್ಷತ್ರ ಯಾವುದು ಅಂತಂದರೆ ಅದು ಬೆಟಾ ಗ್ಯಾಲಸ್. ಈ ನಕ್ಷತ್ರವನ್ನು ತಲುಪೋಕೆ ಸೂರ್ಯನಿಗೆ 642 ವರ್ಷಗಳು ಬೇಕಾಗುತ್ತೆ. ಇನ್ನು ನಮ್ಮ ಚಾನಲ್ ಹೆಸರಿನ ನಕ್ಷತ್ರ ವೇಗ, ಇದು ಭೂಮಿಯಿಂದ 25 ಲೈಟ್ ಇಯರ್ಸ್ನಷ್ಟು ದೂರ ಇದೆ. ಸೊ ಸೂರ್ಯನ ಬೆಳಕು ಈ ನಕ್ಷತ್ರವನ್ನು ತಲುಪಬೇಕು ಅಂದರೂ ಕೂಡ 25 ವರ್ಷಗಳು ಬೇಕು. ಈಗ ನಮ್ಮ ಸೋಲಾರ್ ಸಿಸ್ಟಮ್ನೂ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಉದಾಹರಣೆ. ಸೂರ್ಯ ನಮ್ಮಿಂದ 150 ಮಿಲಿಯನ್ ಕಿಲೋಮೀಟರ್ ದೂರ ಇದ್ದಾನೆ. ಒಂದು ಪ್ರೈವೇಟ್ ಜೆಟ್ನ ಮೂಲಕ ಭೂಮಿಯಿಂದ 900 km/h ಸ್ಪೀಡ್ನಲ್ಲೂ ಹೋದರೂ ಕೂಡ ಸೂರ್ಯನನ್ನು ತಲುಪೋಕೆ 19 ವರ್ಷಗಳು ಬೇಕಾಗುತ್ತೆ. ಈಗ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇಂತಹದೇ ವಿಸ್ಮಯ ಸಂಗತಿಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.